ನಮಸ್ಕಾರ ಸ್ನೇಹಿತರೆ, ನಾಳೆ ಡಿಸೆಂಬರ್ 3 ಮಂಗಳವಾರ. ನಾಳೆಯಿಂದ 44 ವರ್ಷ ಈ 9 ರಾಶಿಯವರಿಗೆ ಬಂಗಾರದ ದಿನ ಶುರುವಾಗ್ತಾ ಇದ್ದು, ಕೂತು ತಿನ್ನುವ ಯೋಗ ಇದೆ. ಚಾಮುಂಡೇಶ್ವರಿ ದೇವಿಯ ಕೃಪಕಟಾಕ್ಷ ನಿಮ್ಮ ಮೇಲೆ ಬೀಳಿದೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಮಾತೆ ಚಾಮುಂಡೇಶ್ವರಿ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಈ ಡಿಸೆಂಬರ್ 3 ಮಂಗಳವಾರದಿಂದ ಮುಂದಿನ 44 ವರ್ಷ ಈ 9 ರಾಶಿಯವರಿಗೂ ಕೂಡ ಕೂತು ತಿನ್ನುವ ಯೋಗ ಶುರುವಾಗ್ತಿರೋದ್ರ ಜೊತೆಗೆ ಚಾಮುಂಡೇಶ್ವರಿ ದೇವಿಯ ಕೃಪೆಯಿಂದಾಗಿ ಬಂಗಾರದ ದಿನಗಳು ಶುರುವಾಗ್ತಾ ಇದೆ. ಹೀಗಾಗಿ ಈ ರಾಶಿಯವರು ಯಾವುದೇ ರೀತಿಯ ಹೊಸ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅನ್ಕೊಂಡ್ರು ಕೂಡ ಮಾತೆ ಚಾಮುಂಡೇಶ್ವರಿ ದೇವಿಯ ಅನುಗ್ರಹ ಆಶೀರ್ವಾದವನ್ನು ಪಡೆದುಕೊಂಡು ನಂತರ ಆ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಿದ್ರೆ ಖಂಡಿತವಾಗಿ ಇವರಿಗೆ ಬಂಗಾರದ ದಿನಗಳೇ ಆರಂಭವಾಗುತ್ತೆ ಅಂತ ಹೇಳಬಹುದು. ಈ ರಾಶಿಯವರು ಹೊಸದಾಗಿ ಹೂಡಿಕೆ ಅಥವಾ ಹೊಸದಾಗಿ ವ್ಯಾಪಾರ ವ್ಯವಹಾರವನ್ನ ಶುರು ಮಾಡಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಶುರು ಮಾಡಿ. ನಿಮ್ಗೆ ಲಕ್ಷಾಧಿಪತಿಗಳಾಗುವ ಯೋಗ ಇದ್ದು ಹಣವೋ ಹಣ ಅಂತ ಹೇಳಲಾಗ್ತಾ ಇದೆ. ಈ ರಾಶಿಯವರು ಹಣಕಾಸಿನ ಸಮಸ್ಯೆಗಳು ಇನ್ಮುಂದೆ ಕಡಿಮೆ ಆಗ್ತಾ ಹೋಗುತ್ತೆ. ಆಸ್ತಿ ವಿವಾದ ಬಗೆಹರಿಯಲಿದ್ದು ಬೆಲೆ ಬಾಳುವ ಆಸ್ತಿ ಹಸ್ತಾಂತರವಾಗುತ್ತೆ ಅಂತ ಹೇಳಬಹುದು. ವಿಪರೀತ ರಾಜ್ಯೋಗದಿಂದ ನಿಮ್ಮ ಆದಾಯ ಹೆಚ್ಚಿಗೆ ಆಗಿ ಉದ್ಯೋಗದಲ್ಲಿ ಬಡ್ತಿ ದೊರೆಯುವ ಸಾಧ್ಯತೆ ಇದೆ. ಇನ್ನು ಗಮನಾರ್ಹವಾಗಿ ನಿಮ್ಮ ಜೀವನ ಶೈಲಿ ಸುಧಾರಿಸ್ತಾ ಹೋಗುತ್ತೆ. ಸೆಲೆಬ್ರಿಟಿಗಳೊಂದಿಗೆ ಲಾಭದಾಯಕ ಸಂಪರ್ಕಗಳನ್ನ ಈ ಸಂದರ್ಭದಲ್ಲಿ ನೀವು ಬೆಳೆಸ್ತಾ ಹೋಗ್ತೀರಾ. ಸಂಪತ್ತು ಹೆಚ್ಚಿಗೆ ಆಗುತ್ತೆ. ಶ್ರೀಮಂತ ಕುಟುಂಬಕ್ಕೆ ಸೇರಿದ ವ್ಯಕ್ತಿಯನ್ನ ಮದುವೆ ಆಗ್ತೀರಾ ಅಂತ ಹೇಳಲಾಗ್ತಾ ಇದ್ದು, ಜೊತೆಗೆ ಮದುವೆ ಆಗದೆ ಇರೋರು ಶ್ರೀಮಂತ ವ್ಯಕ್ತಿಗಳ ಪ್ರೀತಿಯಲ್ಲಿ ಬೀಳ್ತಾರೆ ಅಂತ ಹೇಳಲಾಗ್ತಾ ಇದ್ದು, ಮದುವೆ ಆಗದೆ ಇರೋರು ಶ್ರೀಮಂತ ವ್ಯಕ್ತಿಯ ಪ್ರೀತಿಯಲ್ಲಿ ಬೀಳ್ತಾರೆ ಅಂತ ಹೇಳಲಾಗ್ತಿದೆ. ಸಂಸ್ಥೆಯ ಮುಖ್ಯಸ್ಥರಾಗ್ತಕ್ಕಂಥ ಸಾಧ್ಯತೆಗಳು ಈ ಸಂದರ್ಭದಲ್ಲಿ ನಿಮ್ಗೆ ಒದಗಿ ಬರುತ್ತೆ. ಸಮಾಜದಲ್ಲಿ ನಿಮ್ಮ ಖ್ಯಾತಿ ಹೆಚ್ಚಿಗೆ ಆಗುತ್ತೆ. ಹಠಾತ್ ಹಣದ ಹರಿವಿನ ಸೂಚನೆಗಳು ಇದ್ದು ವ್ಯಾಪಾರಗಳು ಲಾಭದಾಯಕವಾಗುತ್ತೆ. ವೃತ್ತಿ ಮತ್ತು ಉದ್ಯೋಗಗಳಲ್ಲಿ ತ್ವರಿತ ಪ್ರಗತಿಗೆ ಇದು ಕಾರಣವಾಗುತ್ತೆ. ಇನ್ನು ನಿಮ್ಗೆ ಸಾಕಷ್ಟು ಒಳ್ಳೆಯ ಯೋಗ ಇರೋದ್ರಿಂದ ನಿಮ್ಮ ಮಾತು ಮತ್ತು ಕಾರ್ಯದ ಮೇಲೆ ಪ್ರಭಾವ ಅನ್ನೋದು ಉಂಟಾಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ಅಧಿಕಾರ ಯೋಗ ನಡೀತಾ ಇರೋದ್ರಿಂದ ಪ್ರಾಮುಖ್ಯತೆ ಮತ್ತು ಪ್ರಭಾವಕ್ಕೆ ನಿಮ್ಗೆ ಕೊರತೆ ಇಲ್ಲ ಎಂಬಂತೆ ವೃತ್ತಿ ಮತ್ತು ವ್ಯವಹಾರಗಳಲ್ಲಿ ಲಾಭ ಅನ್ನೋದು ಸಿಗುತ್ತೆ. ಉದ್ಯೋಗದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಿಗೆ ಇರೋದ್ರಿಂದ ವೃತ್ತಿ ಮತ್ತು ವ್ಯಾಪಾರ ತುಂಬಾ ಕಾರ್ಯನಿರತವಾಗಿ ಹೋಗುತ್ತೆ. ಇದರಿಂದ ಆದಾಯಕ್ಕೆ ಕೊರತೆ ಇಲ್ಲ ಎಂಬಂತೆ ಹಣಕಾಸಿನ ಲಾಭಗಳು ವಿವಿಧ ಮೂಲಗಳಿಂದ ಹರಿದು ಬರ್ತಾ ಹೋಗುತ್ತೆ. ಇನ್ನು ಕೆಲಸದಲ್ಲಿ ಬಡ್ತಿಗಳು, ನಿರೀಕ್ಷೆಗೂ ಮೀರಿದ ಸಂಬಳ ಹೆಚ್ಚಿಗೆ ಆಗುತ್ತೆ. ಪ್ರಭಾವಿ ವ್ಯಕ್ತಿಗಳ ಸಂಪರ್ಕವನ್ನ ಹೊಂದುತ್ತೀರಾ. ಕುಟುಂಬದಲ್ಲಿ ಶುಭ ಬೆಳವಣಿಗೆಗಳು ನಡೀತವೆ. ಆದಾಯ ವಿಪರೀತವಾಗಿ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ರಾಶಿಯವರಿಗೆ ಕರ್ಮಫಲದ ಆಧಾರದ ಮೇಲೆ ಶುಭ ಫಲಗಳು ಇನ್ಮುಂದೆ ನಡೀತಾ ಹೋಗುತ್ತೆ. ಉತ್ತಮವಾಗಿ ಪ್ರಗತಿ ಹೊಂದಲು ಭರ್ಜರಿ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಜೊತೆಗೆ ಅದೃಷ್ಟಶಾಲಿ ದಿನಗಳು ನಿಮ್ಗೆ ಶುರುವಾಗಿದ್ದು ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಪಡೆದುಕೊಂಡು ಈ ಸಮಯದಲ್ಲಿ ಲಾಭವನ್ನ ನೀವು ನಿರೀಕ್ಷೆ ಮಾಡಬಹುದು. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆದಿರ್ತಕ್ಕಂಥ ಆ ಅದೃಷ್ಟವಂತ 9 ರಾಶಿಗಳು ಯಾವುವು ಅಂದ್ರೆ ಮೀನ ರಾಶಿ, ಕಟಕ ರಾಶಿ, ಸಿಂಹ ರಾಶಿ, ಮೇಷ ರಾಶಿ, ವೃಶ್ಚಿಕ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ಕುಂಭ ರಾಶಿ, ಕೊನೆಯದಾಗಿ ವೃಷಭ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಚಾಮುಂಡೇಶ್ವರಿ ದೇವಿಯ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.